ಮಾಡೋದಿಲ್ಲ. ನಾನು ನನ್ನ ಮಠದ ಪರಂಪರೆಯಲ್ಲಿ ಸುಮಾರು 11 ಊರು ಭಕ್ತರು ಅವರೆಲ್ಲರ ಮನೆಗೆ ಪೂಜೆಗೆ ಹೋಗುವಾಗ ಸ್ವತಃ ನಾನೇ ತಯಾರು ಮಾಡಿಕೊಂಡಿರ್ತಕ್ಕಂಥ ಅರ್ಘ್ಯ ಪಾದ್ಯ ಅಚಮನಗಳನ್ನು ಒಯ್ತೀನಿ ನಾನು. ಇವುಗಳಲ್ಲಿ ಆಯುರ್ವೇದದ ಚರಕ ಸಂಹಿತೆಯಲ್ಲಿ ಬರೆದಿರ್ತಕ್ಕಂಥ ವಸ್ತುಗಳನ್ನು ಬೆರೆಸಿ, ಬಿಳಿ ಎಳ್ಳು, ಆಮೇಲೆ ಅಕ್ಕಿ ಆಗೋಕ್ಕಿಂತಲೂ ಪೂರ್ವದಲ್ಲಿ ಭತ್ತ ಇರ್ತದಲ್ಲ, ಆ ಭತ್ತ, ಹೀಗೆ 16 ವಿಧದ ವಸ್ತುಗಳನ್ನು ಹಾಕಿ ತಯಾರು ಮಾಡಿದಾಗ ಅರ್ಘ್ಯ ಪಾದ್ಯ ಆಚಮನ ಆಗ್ತದೆ. ಯಾವುದೋ ಕಲ್ಲಿನ ಫ್ಯಾಕ್ಟ್ರಿ ಒಳಗೆ ವೇಸ್ಟ್ ಉಳಿದಿರ್ತಕ್ಕಂಥ ಪುಡಿನ ತಂದು ಮ್ಯಾಗ ಅರ್ಘ್ಯ ಅಂತ ಬರೋದು ಪ್ರಿಂಟ್ ಮಾಡಿ ಪಾಕೆಟ್ ಮಾಡಿ 10 ರೂಪಾಯಿಗೊಂದು ಕೊಡುವಂಥವನ್ನ ಅರ್ಘ್ಯ ತಂದು ನೀರಿನೊಳಗೆ ಹಾಕಿ ಮಾಡಿದ್ರೆ ಪೂಜಾ ಫಲ ಹೆಂಗೆ ಕೊಡಬೇಕು? ಭದ್ರಂ ಕರ್ಣೇ ಶೃಣಯಾಮಿ ದೇವ, ರುದ್ರದ ಮಾತು ಹೇಳ್ತೈತಿ. ನಿಮ್ಮ ಮನ್ಯಾಗ ಭಾಳ ಸಲ ರುದ್ರಾಭಿಷೇಕ ಹಚ್ಚಿರ್ತೀರಿ. ಯಾವಾಗ ಹಚ್ಚಿರ್ತೀರಿ ಅಂದ್ರೆ ಪಟ್ನ ಹೇಳಿಬಿಡ್ತೀರಿ, ಒಂದು ಯಾವಾಗಾರ ಹೋದಾಗ. ರುದ್ರ ಯಾವಾಗ್ರಿ? ಅವಾಗ. ಇದು ನಾವು ಮಾಡಿರ್ತಕ್ಕಂಥ ಬಹುದೊಡ್ಡ ತಪ್ಪು. ರುದ್ರದ ಅರ್ಥ ದುಃಖವನ್ನು ದೂರೀಕರಿಸೋದು. ಹತ್ತ ಮೇಲೆ ರುದ್ರ ಓದೋದಲ್ಲ, ಅಳುಕ್ಕಿಂತಲೂ ಪೂರ್ವದಲ್ಲಿ. ಆದ್ರೆ ಏನು ಮಾಡೋದು? ನಾನು ಅಂತಲೇ ಹೋಗ್ತೀನಿ, ಮತ್ತು ಕರಿತಾರ ಹೋಗ್ಲೇಬೇಕು. ಏನು ಭದ್ರಂ ಕರ್ಣೇ ಶೃಣಯಾಮು ದೇವ ಅಂದ್ರೆ, ಯಾವಾತ ತನ್ನ ಕಿವಿಯಲ್ಲಿ ಸದಾ ಮಂಗಲದ ಶಬ್ದಗಳನ್ನು ಕೇಳ್ತಾನೆ, ಯಾವಾತ ಸದಾ ತನ್ನ ಬಾಯಿಯಲ್ಲಿ ಮಂಗಲವಾದ ನುಡಿಗಳನ್ನು ಆಡ್ತಾನೆ, ಯಾರು ಸದಾ ತನ್ನ ನೇತ್ರದಿಂದ ಮಂಗಲದ ದೃಶ್ಯಗಳನ್ನು ನೋಡ್ತಾನೆ, ಯಾವಾತ ತನ್ನ ಬಾಯಿಯಿಂದ ಸದಾ ಮಂಗಲದ ವಾಣಿಗಳನ್ನು ಆಡ್ತಾನೆ, ಮಂಗಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರವನ್ನೇ ಸ್ವೀಕಾರ ಮಾಡ್ತಾನೆ, ಅವನು ಶತಾಯುಷಿಯಾಗಿ ಬಾಳ್ತಾನಂತ. ಹಾಗಾದ್ರೆ ಎಲ್ಲಾದರೂ ಒಂದು ಸಾಕ್ಷಿ ಬೇಕಲ್ಲ ಅದಕ್ಕೆ. ಈ ರೀತಿಯ ಜೀವನವನ್ನು ನಡೆಸಿಕೊಂಡು ಹೋಗಿರ್ತಕ್ಕಂಥ ಯಾರಾದರೂ 100 ವರ್ಷ ಬದುಕಿ BP ಇಲ್ಲದೆ, ಶುಗರ್ ಇಲ್ಲದೇನೆ, ಒತ್ತಡ ಇಲ್ಲದೇನೆ, ಸಾಕಷ್ಟು ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೇ ಇದ್ದುಕೊಂಡ್ರೂ ಕೂಡ 108 ವರ್ಷ ಬದುಕಿರ್ತಕ್ಕಂಥ, 111 ವರ್ಷ ಇರಬೇಕು, ಶಿವಕುಮಾರ ಮಹಾಸ್ವಾಮಿಗಳು ಬದುಕಲಿಲ್ಲೇನು? ಅವರು ಭದ್ರಂಕರಣೆ ಶೃಣಯಾಮು ದೇವ ಅನ್ನುವಂಥ ಈ ವಾಣಿಯನ್ನು ಯಾವಾಗ ಹೇಳ್ತಿದ್ರಂದ್ರೆ, ಅವರ ಡೈಲಿ ಡೈರಿ ಆರಂಭ ಆಗೋದು 3 ಗಂಟೆಗೆ, ರಾತ್ರಿ ಅಲ್ಲ, ನಸುಕಿನ 3 ಗಂಟೆಗೆ. ಆ 3 ಗಂಟೆಗೆ ಸ್ನಾನವಾಗಬೇಕು, ಲಿಂಗಾರ್ಚನೆ ಆಗಬೇಕು. ಮತ್ತೆ ಲಿಂಗಾರ್ಚನೆ ಆದ ತಕ್ಷಣ ಅವ್ರು ಹೋಗೋದು ವಿದ್ಯಾರ್ಥಿಗಳಿಗಾಗಿ ದಾಸೋಹದ ಮನೆಗೆ ಹೋಗ್ತಿದ್ರು, ವಿದ್ಯಾರ್ಥಿಗಳ ರೂಮಿಗೆ ಹೋಗ್ತಿದ್ರು. ಬದುಕಿನ ಕೊನೆಯವರೆಗೆ ಅವರು ದುಡಿದ್ರು. ಅದಕ್ಕೆ ನಾವು ಕೇಳ್ತಾ ಇರ್ತಕ್ಕಂಥ ಮಂತ್ರಗಳನ್ನು, ನಾವು ಮಾಡ್ತಾ ಇರ್ತಕ್ಕಂಥ ಆಚಾರಗಳನ್ನು ವಿಚಾರ ಮಾಡಿ ನೋಡಬೇಕು. ಹಿಂದೆಂದಿಗಿಂತಲೂ ಇಂದು ನಿಮಗೆ ಭಾಳ ಅನುಕೂಲ ಐತಿ. ಮೊದಲವರೆಲ್ಲ ರೆಫರೆನ್ಸ್ ಬುಕ್ ಓದಬೇಕಾಗ್ತಿತ್ತು. ನನ್ನ ಡಿಗ್ರಿ ಮುಗಿದ್ರೊಳಗೇನೆ ನಮ್ಮ ತಂದೆ, ನಾನು ನನ್ನ ಮನೆಯಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಆಧ್ಯಾತ್ಮಿಕ ಪುಸ್ತಕಗಳಂದ್ರೆ ಸುಮಾರು 3-4 ಲಕ್ಷ ಬೆಲೆ ಬಾಳುವಷ್ಟು ಪುಸ್ತಕಗಳು. ಆದರೆ ಇತ್ತೀಚೆಗೆ ನಾನು ಒಂದು ವರ್ಷದಾಗ ಭಾಳ ಒಂದು 5-6 ಸಾವಿರ ರೂಪಾಯಿ ಬುಕ್ಕ ಅಟ್ಟ ತಗೋತೀನಿ. ಉಳ್ಕಾದೆಲ್ಲ ಬುಕ್ಕ ಇಕ್ಕನ ಕೊಡ್ತಾಳೆ. ಯಾರ್ರೀ? ಮೊಬೈಲೇ ಕೊಡ್ತಾರೆ. ಅಷ್ಟು ಅನುಕೂಲ ಇರ್ತಕ್ಕಂಥ ಈ ದಿನಮಾನಗಳಲ್ಲಿ ನೀವು ಅರ್ಥವಾಗದೇ ಇರತಕ್ಕಂಥ ಅಂಶಗಳನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅನ್ನುವಂಥ ಪ್ರಾರ್ಥನೆಯನ್ನು ಹೇಳ್ತಾ, ಉರಿಲಿಂಗ ದೇವ ಸೂರಯ್ಯ ಭಕ್ತನಿಗೆ ದೀಕ್ಷೆ ಕೊಡ್ಲಿಕ್ಕತ್ತಾನೆ. ರಾತ್ರಿ ಆಗಿದೆ, ಗದ್ದಿಗೆಯ ಮೇಲೆ ಉರಿಲಿಂಗ ದೇವ ಕುಳಿತಿದ್ದಾನೆ, ಮುಂದ್ಗಡೆ ಸೂರಯ್ಯ ಕುಳಿತಿದ್ದಾನೆ. ಇವರಿಬ್ಬರಿಗೆ ಇಡೀ ಜಗತ್ತು ಶೂನ್ಯ. ಜಗತ್ತಿನ ಯಾವ ಚಟುವಟಿಕೆಗಳ ಕಡೆಗೂ ಅವರ ಗಮನ ಇಲ್ಲ. ಗುರು ಶಿಷ್ಯ ಇಬ್ಬರೇ ಏಕಾಂತದಲ್ಲಿದ್ದಾರೆ. ಆ ಸ್ಥಳಕ್ಕೆ ಒಬ್ಬ ಕಳ್ಳ ಬಂದ. ಆ ಕಳ್ಳ ಬಂದು ಆ ಮನೆಗೆ ಕನ್ನ ಹಾಕಿ
ಕಿಡಕಿಯಲ್ಲಿ ತಾನು ಕನ್ನ ಕೊರೆದಿರ್ತಕ್ಕಂಥ ಕಿಂಡಿಯ ಮೂಲಕ ಇಣಿಕಿ ನೋಡ್ತಾನೆ. ಇಬ್ರು ಸಾವಧಾನದಲ್ಲಿ ಕುಳಿತಿದ್ದಾರೆ. ಅರೆ, ಇಷ್ಟು ಗೋಡೆ ಹೊಡಿತೀನಿ, ಒಳಗಡೆ ಬರ್ಲಿಕ್ಕತ್ತೀನಿ, ಇವ್ರು ನನಗೆ ಪ್ರತಿರೋಧ ಒಡ್ತಾ ಇಲ್ಲ, ಹಾಗೆ ಕುಂತಿದಾರಲ್ಲ, ಏನಿದು ವಿಚಿತ್ರ. ಇಬ್ರು ಕಣ್ ತೆಗೆದಿದ್ದಾರೆ. ಗುರು ಉಪದೇಶ ನೀಡ್ತಾ ಇದ್ದಾನೆ, ಶಿಷ್ಯ ಉಪದೇಶವನ್ನು ತೆಗೆದುಕೊಳ್ತಾ ಇದ್ದಾನೆ. ನಿರಂತರವಾಗಿ ಧಾರಾಪಾತ್ರೆಯಿಂದ ಬೀಳ್ತಕ್ಕಂಥ ಜಲಧಾರೆಯ ಹಾಗೆ ಗುರುವಿನ ಉಪದೇಶ ನಡೆದಿದೆ. ಭಕ್ತ ಉಪದೇಶವನ್ನು ತದೇಕ ಚಿತ್ತದಿಂದ ಆಲಿಸ್ತಾ ಇದ್ದಾನೆ. ಹಾಗೆ ಬಂದಿರತಕ್ಕಂಥ ಕಳ್ಳ ಆತ ಸಮಾಜದ ಅತ್ಯಂತ ಕನಿಷ್ಠ ಪರಂಪರೆಗೆ ದೂಡಲ್ಪಟ್ಟಿರ್ತಕ್ಕಂಥ ಒಂದು ಜನಾಂಗದಿಂದ ಬಂದಿದ್ದ. ಅವನಾಗೆ ಹುಟ್ಟುವಾಗ ತಪ್ಪಿ ಹುಟ್ಟಲಿಲ್ಲ. ಕ್ರೂರ ಸಮಾಜ ಅವನಲ್ಲಿ ದಬ್ಬಿತ್ತು. ಹಾಗೆ ಬಂದಿರತಕ್ಕಂಥವನಿಗೆ ಈ ಎಲ್ಲ ವ್ಯವಸ್ಥೆ ಒಂದು ಆಶ್ಚರ್ಯ ತಂತವನಿಗೆ. ಆ ಧೂಪ ದೀಪ, ಅಲ್ಲಿರ್ತಕ್ಕಂಥ ಭಸ್ಮ, ಅಲ್ಲಿ ಯಾವುದೋ ತಪ್ಪಲ, ಏನಿದು ವಿಚಿತ್ರ ಅಂದ್ಕೊಂಡವ. ಹಬ್ಬ, ಏನಿದು ತುಂಬ ವಿಚಿತ್ರ ಅದೆಯಲ್ಲ ಅಂತ ಅಂದ್ಕೊಂಡು ಆತ ಅದು ನೋಡ್ತಾ ಹಾಗೆ ನಿಂತ. ತಾನು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಬಂದಿದ್ದ ಆ